ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅಂತ ಇರ್ಬೇಕು. 13 years ಅಣ್ಣ ಅವ್ರಿಗೆ ಮೇಕಪ್ ಅಸಿಸ್ಟೆಂಟ್ ಆಗಿ ಅವ್ರ ಜೊತೆನೆ ಇದ್ರಂತೆ. ನಿಜ ಸರ್. ಹೇಗಿತ್ತು ಸರ್ ಆ ಒಂದು ಅನುಭವ? ಅದು ಬಿಡಿ, ಆ ದೇವ್ರ ಜೊತೆ ಇದ್ದಿದ್ದು. ಎಲ್ಲಿ ಹೋಗಿ ಅಂತ ಕೇಳಿದ್ರೆ ಯಜಮಾನ್ರಿ, ಇಲ್ಲ ಈ ತರ ಚಂದ್ರು ಮನೆಗೆ ಊಟಕ್ಕೆ ಹೋಗಿದ್ವಿ, ಇಲ್ಲೇ ಮನೆ ನನ್ ಕಡೆ ನಾನು ಬರ್ತಾ ಇದ್ನಲ್ಲ ಅಂದ್ರು. ಇಲ್ಲ ತುಂಬಾ ಚೆನ್ನಾಗಿತ್ತು, ನಮ್ಮ ಗುರುಗಳು ಹೇಳಿದ್ರು. ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಬಾಲಕೃಷ್ಣ ಅವ್ರು ತುಂಬಾ ಇಷ್ಟ ಚಂದ್ರು ಅವರೇ, ಬೋಟಿ ಮಾಡ್ಕೊಂಡ್ ಬಂದ್ಬಿಡಿ ಅಂದ್ರು. ಇವತ್ತು ಈ ಮಟ್ಟಿಗೆ ಬಂದಿದ್ದೀನಿ. ಅದೇ ಎಲ್ಲರ ಆಶೀರ್ವಾದ, ಆ ಮನೆ ಗೌರವ, ಆ ಪ್ರೀತಿ, ಇದ್ರ ಜೊತೆ ನಮ್ಮ ಅಂಬರೀಷ್ ಅಣ್ಣ, ಅಯ್ಯೋ ಅವ್ರು ಕೇಳಲೇಬೇಡಿ. ಅಯ್ಯೋ ನಾವು ಒಂದು 12 ವರ್ಷ ನಿದ್ದೆನೆ ಮಾಡಿಲ್ಲ. ಒಳ್ಳೆ ಒಡನಾಟ ಹೆಂಗಿತ್ತು ಸರ್? ನಾವು ಒಂದೇ ತಟ್ಟೆಲಿ ಊಟ ಮಾಡಿದೀವಿ, ಒಂದೇ ಬೆಡ್ ಅಲ್ಲಿ ಮನಗಿದೀವಿ. ಎಲ್ಲೋದ್ರು ನಮ್ ಕರ್ಕೊಂಡೋಗ. ಮೊನ್ನೆ ಈ ಗಂಧದ ಗುಡಿ ಶೂಟಿಂಗ್ ಟೈಮಲ್ಲಿ ನಾನೇನಂದ್ರೆ, ನಂಗೆ ಫಾರೆಸ್ಟ್ ಅಂದ್ರೆ ತುಂಬಾ ಇಷ್ಟ ಬಾಸ್, ನಾನ್ ಬರ್ತೀನಿ ಅಂದೆ. ದಾಂಡೇಲಿ ಶೂಟಿಂಗು ಏನಾದ್ರು ಅವ್ರು ಗಡಿಬಿಡಿಲಿ ಮರ್ತ್ಬಿಟ್ಟು ಹೊಟ್ಟೋಗ್ಬಿಟ್ರು. ಬೆಳಿಗ್ಗೆ ಏರ್ಪೋರ್ಟ್ ಇಳಿದಿಲ್ಲ. ಚಂದ್ರು ಸಾರಿ ಚಂದ್ರು, ಏನ್ ಚಂದ್ರು ನಾನು ಮಿಸ್ ಮಾಡ್ಬಿಟ್ಟೆ, ನೀವು ದಯವಿಟ್ಟು ಇಮಿಡಿಯೇಟ್ ಆಗಿ ಫ್ಲೈಟ್ ಟಿಕೆಟ್ ಮಾಡಿ, ಸ್ವಾಮಿಗೆ ಹೇಳ್ಬಿಟ್ಟು ಫ್ಲೈಟ್ ಟಿಕೆಟ್ ಮಾಡಿಸ್ಬಿಡ್ತೀನಿ, ಬೆಳಗಾಂ ಬಂದು ನಾನು ಅಲ್ಲಿಂದ ಆ ಗಾಡಿ ಕಳಿಸ್ತೆ. ರೇಡಿಯೋ ಸಿಟಿ 91.1 ಕೇಳ್ತಾ ಇರೋರ್ಗೆಲ್ಲರಿಗೂ ಮತ್ತೊಂದ್ಸಲ ನಮಸ್ಕಾರ ಹೇಳ್ತಾ ಇರೋದು ನಾನು RJ ತ್ರಿಶೂಲ್. ಇದು ಬೆಂಗಳೂರುಸ್ ಮೋಸ್ಟ್ ವಾಂಟೆಡ್. ಇವತ್ತು ಬೆಂಗಳೂರುಸ್ ಮೋಸ್ಟ್ ವಾಂಟೆಡ್ ಅಂತ ನನ್ನ ಶೋ ಹೆಸರು ಮಾತ್ರ, ಆದ್ರೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ನೋಡೋರಾಗಿರ್ಬೋದು, ಎಲ್ಲರಿಗೂ ಮೋಸ್ಟ್ ವಾಂಟೆಡ್ ಅಂದ್ರೆ ತುಂಬಾ ಬೇಕಾಗಿರೋದು ನಮ್ಮ ಒನ್ ಅಂಡ್ ಓನ್ಲಿ ಚಂದ್ರು ಅವರು. ಹೌದು, ನಮಸ್ಕಾರ ಸರ್. ನಮಸ್ಕಾರ. ಸೊ ಇವರ ವಿಡಿಯೋಗಳು, ಇವರು ಮಾಡುವಂತ ಅಡಿಗೆಗಳು, ಇವರು ಹೇಳ್ಕೊಡುವಂತ ರೆಸಿಪಿಗಳು ತುಂಬಾ ಸಿಂಪಲ್ ಆಗಿ, ಟೇಸ್ಟಿಯಾಗಿ, ಅದು ಕೇಳ್ತಾ ಇರ್ಬೇಕಾದ್ರೇನೆ ಆಹಾ ಇದನ್ನ ಟೇಸ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಟೇಸ್ಟ್ ಮಾಡಿದ್ಮೇಲೆ ಇವ್ರ ಸಿಗ್ನೇಚರ್ ಡೈಲಾಗ್ ಇದೆ, ಒನ್ ಮೋರ್ ಅಂತ ಇರ್ಬೇಕು. ಬೆಳ್ಳುಳ್ಳಿ ಕಬಾಬ್. ಚಂದ್ರು ಅವ್ರು ನಮ್ ಜೊತೆ ಇದಾರೆ. ಸರ್ ನಮಸ್ಕಾರ. ನಮಸ್ತೆ ಹೇಳಿದ. ಹೇಗಿದ್ದೀರಾ? ಚೆನ್ನಾಗಿದೆ ಹೇಳಿ ಸರ್. ಇತ್ತೀಚೆಗಂತೂ ನಿಮ್ದೇ ಸರ್ ಫುಲ್ ಸೋಷಿಯಲ್ ಮೀಡಿಯಾ ಎಲ್ಲಿ ನೋಡಿದ್ರು ಬೆಳ್ಳುಳ್ಳಿ ಕಬಾಬ್ ಓಡ್ತಾ ಇದೆ ಸರ್. ಕೇಳಲ್ಪಟ್ಟ ಇತ್ತೀಚೆಗೆ ಹೋಟೆಲ್ಗೆ ಬರೋರು ಯಾರು ಮೆನುನೇ ಕೇಳ್ತಾ ಇಲ್ಲ. ಮೆನುನೇ ಇಲ್ಲ ಸರ್. ಫಸ್ಟ್ ಬರ್ತಾ ಬೆಳ್ಳುಳ್ಳಿ ಕಬಾಬ್ ಅಂತಾರೆ, ಸರ್ ಒನ್ ಮೋರ್ ಅಂದ್ರೆ ರೆಡಿ ಅಂತಾರೆ. ಖುಷಿನೂ ಆಗತ್ತೆ, ತುಂಬಾ ಖುಷಿ ಆಗತ್ತೆ. ಸೊ ನೀವೆಲ್ಲ ಪ್ರೋತ್ಸಾಹ, ನಮ್ಮ ಕಲರ್ಸ್ ಟಾಕೀಸ್ ಅವ್ರಿಗೂ ವಂದನೆಗಳು. ಇವತ್ತು ಅವರೆಲ್ಲ ಪಾಪ್ಯುಲರ್ ಮಾಡಿದ್ರು, ಪಬ್ಲಿಸಿಟಿ ಆಗಿದೆ, ಅದು ನಮಗೂ ಖುಷಿ ಆಗಿದೆ. ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ರೆ ಒನ್ ಮೋರ್ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಅಭಿಮಾನಿ ದೇವರುಗಳು ಏನ್ ಬೇಕಾದ್ರೂ ಕೇಳ್ಬೋದು, ನಾನು ಹೇಳ್ತೀನಿ. ಏನಂತೀರಾ? ಸೂಪರ್ ಸರ್, ನಿಜವಾಗ್ಲು. ಇನ್ನೊಂದು ವಿಷಯ ಗೊತ್ತಾಯ್ತು, ಆಕ್ಚುಲಿ ಬೆಳ್ಳುಳ್ಳಿ ಕಬಾಬ್ ಮಾಡಿ 1 year ಆಯ್ತಂತೆ. ಹೌದಾ? ಓಕೆ. ಕರೆಕ್ಟ್ ಆಗಿ ಡಿಸೆಂಬರ್ 24th or 25th ಮಾಡಿದ್ವಿ, ಕ್ರಿಸ್ಮಸ್ ಪ್ರಯುಕ್ತ. ಇವ್ರೇನಂದ್ರು ಅಂದ್ರೆ ನಮ್ಮ ಹೋಟೆಲ್ ಟ್ರೈಯೇ ಮಾಡಿಲ್ಲ, ಬೆಳ್ಳುಳ್ಳಿ ಕಬಾಬೇ ಇಲ್ಲ. ಇವ್ರು ಯಾರೋ ಒಂದ್ ಸ್ಪೆಷಲ್ ಆಗಿ ಮಾಡಿ ಅಂದ್ರು. ರಾಜೇಶ್ ಒಂದ್ 5 ನಿಮಿಷ ಇರಿ ಸರ್, ನಾನು ಅದನ್ನ ಮಾಡ್ತೀನಿ, ಸುಮ್ನೆ ಇದ್ಬಿಡ್ಬೇಕು. ಒಂದ್ ಸ್ಪೆಷಲ್ ಬೆಳ್ಳುಳ್ಳಿ ಕಬಾಬ್. ಬಿಕಾಸ್ ಆ ಬೆಳ್ಳುಳ್ಳಿ ಕಬಾಬ್ ಯಾಕೆ ಕಾರಣ ಅಂದ್ರೆ ಡೈಜೆಷನ್ ಆಗತ್ತೆ, ಹೆಲ್ತ್ ಒಳ್ಳೇದು, ಕಣ್ಣಿಗೆ ಒಳ್ಳೇದು, ಮನ್ಸ್ಗೆ ಒಳ್ಳೇದು, ತಿಂತಾ ಇದ್ರೆ ಖುಷಿಯಾಗಿ ಒನ್ ಮೋರ್ ಅಂತ ಹೋಗ್ತಾ ಇರುತ್ತೆ ಅಂತ ಹೇಳ್ದೆ. ರಾಜೇಶ್ಗೆ ಕಲಿಸ್ದೆ ಅಲ್ಲೇ. ಹಾಗೆ ಇದಾಗ ಟಕ್ ಅಂತ ಮಾಡಿದ್ವಿ. ಅವತ್ತು ಮಾಡಿ 1 more, ಇವತ್ತು 2 more ಆಗ್ಬಿಟ್ಟಿದೆ. ಇರ್ಲಿ, ಎಲ್ಲರಿಗೂ ಮಾತ್ರ ಅಲ್ಲ ಸರ್, ಮಚ್ ಮೋರ್ ಆಗ್ಬಿಟ್ಟಿದೆ. ಆದ್ರೆ ಇವತ್ ಬಂದ್ರೆ ಡೈನಿಂಗ್ ಹಾಲ್ಗೆ ಬರ್ತಾ ಇದ್ರೆ ಚಂದ್ರ ಅವರ ಬೆಳ್ಳುಳ್ಳಿ ಕಬಾಬ್ ಅಲ್ಲಿಂದ ಸ್ಟಾರ್ಟ್. ಬೆಳಿಗ್ಗೆ ಎದ್ರಿಂದ ರಾತ್ರಿವರೆಗೂ ಒಂದು 300 ಸೆಲ್ಫಿ ಆಗುತ್ತೆ. ಅದು ಎಲ್ಲಾ ವಿಡಿಯೋ ಮಾಡ್ಕೋತಾರೆ. ದಯವಿಟ್ಟು ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿ ಒನ್ ಮೋರ್ ಅನ್ಬೇಕಂತಾರೆ. ರೊಬ್ಬ ರಾಹುಲ್ ಅಂತೀನಿ, ಮಾಡ್ತಾ ಇರಿ, ನೋಡ್ತಾ ಇರಿ, ತಿಂತಾ ಇರಿ ಸರ್ ಅಂತ. ನಾನು ಎಂಟರ್ಟೈನರ್. ನಾನು ಇವತ್ತಿಂದ ಅಲ್ಲ, ನಾನು ಫುಟ್ಪಾತ್ ಇಂದ ಬಂದವನು. ಅವತ್ತೇನ್ ಖುಷಿಗೆ ಮಾತಾಡಿಸ್ತಿದ್ದೆ. ನನಗೆ ಕಸ್ಟಮರ್ ದೇವರು, ಅವರು ಖುಷಿ ಪಡಿಸಿದ್ರೆ. ಒಂದೊಂದ್ ಕಡೆ ಹೋದಾಗ ಮಾತೇ ಆಡಲ್ಲ. ನಮಗ್ ಮಾತು ಇದ್ರೇನೆ ಬಂಡವಾಳ. ನಾವು ಮಾತಾಡಿ ಹಂಗೆ ಕ್ವಾಲಿಟಿ ಕೊಟ್ರೆ ಅವ್ರು ಪ್ರತಿಯೊಬ್ರು ನೆನ್ಸ್ಕೋತಾರೆ. ನಮ್ಮ ಮನೆ ತರ ಮಾತಾಡ್ತಾರೆ, ನಮ್ಮ ಅಕ್ಕ ತಂಗಿದಿರ ತರ ಮಾತಾಡ್ತಾರೆ, ನಮ್ಮ ತಂದೆ ತಾಯಿಗಳ ತರ ಬಂದು ಮಾತಾಡ್ತಾರೆ. ಖುಷಿ ಆಗುತ್ತೆ. ಎಲ್ಲರಿಗೂ ಅದೇ ಒಂದು ಕನೆಕ್ಟ್ ಆಗಿರೋದು ಅನ್ಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಕುಕಿಂಗ್ ರೆಸಿಪಿ ವಿಡಿಯೋ ನೋಡಿದಾಗ ಒಂದು ಫಾರ್ಮೆಟ್ ಇರುತ್ತೆ, ಆಂಕರ್ಸ್ ನಿಂತ್ಕೊಂಡು ಅಥವಾ ಮಾಡೋರ್ ನಿಂತ್ಕೊಂಡು ಅದೊಂದು ಫಾರ್ಮೆಟ್ ಅಲ್ಲಿ ಮಾತಾಡ್ತಾರೆ. ಬಟ್ ನೀವು ಮಾತಾಡ್ತಿರೋದು ಕೇಳಿಸ್ತಾ ಇದ್ರೆ ನಮ್ಮ ಮನೆ ಕಿಚನ್ ಅಲ್ಲೇ ಯಾರೋ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಜಾಲಿಯಾಗಿದ್ದು ನಮ್ಮ ಅಡಿಗೆ ಮನೇಲಿ ಕೆಲಸ ಮಾಡಿದ್ರೆ ಹುಡುಗರಿಗೂ ಬೇಜಾರಾಗಲ್ಲ. ರುಬ್ಬ ಬಾರ, ಅದ್ ತಗೊಂಬಾರೋ, ಇದ್ ತಗೊಂಬಾರೋ ಅಂದ್ರೆ. ಸರ್ ಕನ್ನಡ ಕಲ್ತಿಲ್ಲ, ಅವನು ಬಿಹಾರಿಂದ ಬಂದಿರೋನು ರಾಹುಲ, ಬಿಹಾರ ಅವನು. ಇವತ್ತು ಕನ್ನಡ ಸ್ವಚ್ಛತೆ, 4 ಆಣಿ 8 ಆಣಿ
250 ರೂಪಾಯಿ 350 ರೂಪಾಯಿ ಅಂತ. ನಮ್ಮವ್ರು ಕೇಳಿದ್ರೆ 250 350 450 ಅಂತಾರೆ. ಕಲ್ತಿದ್ದಾರೆ. ಕಲ್ತವ್ರಿಗೆ ಪ್ರೀತಿ ತೋರಿಸ್ತವ್ರಿಗೆ ಯಾವತ್ತು ನಾವು ಮರಿಬಾರದು. ನಮಗ್ ಕಲ್ಸ್ಕೊಟ್ಟಿದ್ ಮನೆ ಅದು, ನಿಜ. ಯಜಮಾನ್ರ ಮನೆ. ನಿಜ. ಯಜಮಾನ್ರ ಅಂದ್ರೆ ಗೊತ್ತಲ್ಲ, ಗೊತ್ತಾಯ್ತು. ನಾನು ಆ ಮನೆ ದಾರಿ ದೀಪ. ಇವತ್ ನಾವು ನಮ್ ಕೆಲ್ಸದವ್ರ ತರ ಯಾರು ಕೆಲ್ಸದವ್ರಲ್ಲ. ನನ್ನ ಹತ್ರ ಒಂದು 23 ಜನ ಇದ್ದಾರೆ. 23 ಜನ ನನ್ನ ಅಣ್ಣ ತಂದಿರು, ನನ್ನ ಮಕ್ಕಳು. ಆ ತರ ಭಾವನೆ. ಹೆಣ್ಮಕ್ಳಿದಾರೆ, ಕೆಲಸ ಮಾಡ್ತಾರೆ. ಎಲ್ಲಾರ ಜೊತೆ ಜಾಲಿಯಾಗಿರ್ತೀನಿ, ಜಾಲಿಯಾಗಿ ಟೈಮ್ ಪಾಸ್ ಮಾಡ್ತೀನಿ. ನನ್ನ ಕೆಲಸ ಆದ್ಮೇಲೆ ಬಂದು ಕಸ್ಟಮರ್ಗಳ ಜೊತೆ ಜಾಲಿಯಾಗಿರ್ತೀನಿ. ಫಸ್ಟ್ ಅವ್ರು ಹೇಳೋದು ಸರ್, ಯಾರು ಮಾತಾಡಲ್ಲ ಸರ್, ನಿಮ್ ತರ ನಿಮ್ ಬಿಹೇವಿಂಗ್ಗೆ ನಮಗ್ ಖುಷಿ ಸರ್. ಇದೇನ್ ತಗೊಂಡೇ ಬಂದಿಲ್ಲ, ಪ್ರೀತಿ ತೋರಿಸ್ತಿರಲ್ಲ ಸರ್, ಸಾಕು ಸರ್. ನಮ್ಮ ಅತ್ತೆ ಮನೆಗೆ ಬಂದಂಗೆ, ನಮ್ಮ ಮಾವನ ಮನೆಗೆ ಬಂದಂಗೆ, ನಾವು ನಮ್ಮ ಬೀಗರ ಮನೆಗೆ ಹೋದಂಗೆ ಆ ಖುಷಿ ಆಗ್ತದೆ ಅಂತ ಮೊನ್ನೆ ಒಂದ್ ಲೇಡಿ ಹೇಳಿದ್ರು. ಇದೆಲ್ಲ ಕೇಳ್ತಾ ಇದ್ರೆ ನಾವ್ ಯಾವ್ದೋ ಜನ್ಮದ ಪುಣ್ಯ ಮಾಡಿದ್ವಿ. ನಾವು ಇವತ್ತು ಅವ್ರ ಜೊತೆ ಎಲ್ಲ ಬೆರೆತಿದೀವಿ. ಪುನೀತ್ ಅವ್ರ ಜೊತೆ ಆಗ್ಲಿ, ಅಪ್ಪಾಜಿ ಜೊತೆ ಆಗ್ಲಿ, ಈಗ ಇವರೆಲ್ಲ ಒಂದು ಕುಟುಂಬದ ಜೊತೆ ಇದೀವಿ. ನಾವು ನಿಜವಾದ ಇದ್ದಿದ್ದಕ್ಕೆ ನಮ್ಗೆ ದೇವ್ರು ಈ ತರ ಈ ದಾರಿ ತಗೊಂಡು ಹೋಗ್ತಾ ಇದ್ದಾನೆ. ಇಷ್ಟೇ ಖುಷಿ. ಅದೇ ನಾನು ಆಕ್ಚುಲಿ ಅದನ್ನೇ ಕೇಳ್ಬೇಕು ಅಂತಿದ್ದೆ. ಇವಾಗ ನೀವು ನಿಮ್ ರೆಸಿಪಿಗಳು ಫೇಮಸ್, ನೀವು ಹೇಳ್ಕೊಡೋ ರೆಸಿಪಿಗಳನ್ನ ಎಲ್ಲರೂ ಕೂಡ ಮನೇಲಿ ಟ್ರೈ ಮಾಡ್ತಾರೆ. ಆದ್ರೆ ಒಂದಷ್ಟು ಜನರಿಗೆ ಗೊತ್ತು, ಸೋಷಿಯಲ್ ಮೀಡಿಯಾದಲ್ಲಿ ರೆಗ್ಯುಲರ್ ಆಗಿ ನಿಮ್ಮ ಇಂಟರ್ವ್ಯೂಸ್ ನೋಡಿರೋರಿಗೆಲ್ಲ ಗೊತ್ತು. ಒಂದಷ್ಟು ಜನರಿಗೆ ಇನ್ನೂ ಗೊತ್ತಿಲ್ಲ, ಯಾಕಂದ್ರೆ ಅವರಿಗೆ ಬೆಳ್ಳುಳ್ಳಿ ಕಬಾಬ್ ಹೈಲೈಟ್ ಆಗಿದೆ. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ನೀವು 13 ವರ್ಷ 13 ಇಯರ್ಸ್ ಅಣ್ಣ ಅವ್ರಿಗೆ ಮೇಕಪ್ ಅಸಿಸ್ಟೆಂಟ್ ಆಗಿ ಅವ್ರ ಜೊತೆನೆ ಇದ್ರಂತೆ. ನಿಜ ಸರ್. ಹೇಗಿತ್ತು ಸರ್ ಒಂದು ಅನುಭವ? ಅದು ಬಿಡಿ, ಆ ದೇವ್ರ ಜೊತೆ ಇದ್ದಿದ್ದು, ಆ ಪ್ರೀತಿ, ಆ ಭಾವನೆ. ನಾನು ಅವ್ರನ್ನೂ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಅವತ್ತು ಹಂಗ ಅಂದಿದ್ರೆ ನಮ್ಮ ಮನೆ ಊಟಕ್ಕೆ ಕರ್ಕೊಂಡು, ಅವ್ರ ಮೇಕಪ್ ಮ್ಯಾನ್ ಅವ್ರನ್ನ ಕರ್ಕೊಂಡು ಹೋದೆ. ನಮ್ಮ ಗುರುಗಳು ದೊಸಮ್ ನಾಡು ಅಂತ. ಅವ್ರು ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಯಾರು ಊಟ ಮಾಡಿಲ್ಲ ಅಲ್ಲ ಅಬ್ಸರ್ವ್ ಮಾಡ್ತಾರೆ ದೊಡ್ಡವರು. ಏನು ಇವತ್ತು ಯಾರು ಕಾಣ್ತಾ ಇಲ್ವಲ್ಲ, ಎಲ್ಲೋಗಿದ್ದಾರೆ? ಊಟ ಮಾಡ್ಕೊಂಡು ಬಂದ್ವಿ. ಇನ್ನು ಅವಾಗ ಬಂದ್ಮೇಲೆ ನಮ್ದು ಕರ್ತವ್ಯ ಇದೆಯಲ್ಲ, ಊಟ ಲಂಚ್ ಅವರ್ಸ್ ಅಲ್ಲಿ ಆಯ್ತು, ಮೇಕಪ್ ಹಾಕ್ಬೇಕು, ಟಚ್ ಅಪ್ ಮಾಡ್ಬೇಕು. ಸೊ ಎಲ್ಲೋಗಿ ಅಂತ ಕೇಳಿದೆ ಯಜಮಾನ್ರು. ಇಲ್ಲ, ಈ ತರ ಚಂದ್ರು ಮನೆಗೆ ಊಟಕ್ಕೆ ಹೋಗಿದ್ವಿ, ಇಲ್ಲೇ ಮನೆ. ನನ್ ಕಡೆ ನಾನು ಬರ್ತಾ ಇದ್ನಲ್ಲ ಅಂದ್ರು. ಇಲ್ಲ ತುಂಬಾ ಚೆನ್ನಾಗಿತ್ತು, ನಮ್ಮ ಗುರುಗಳು ಹೇಳಿದ್ರು. ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಬಾಲಕೃಷ್ಣ ಅವ್ರಿಗೆ ತುಂಬಾ ಇಷ್ಟ, ಚಂದ್ರು ಅವರೇ ಬೋಟಿ ಮಾಡ್ಕೊಂಡ್ ಬಂದ್ಬಿಡಿ ಅಂದ್ರು. ಆ ಬೋಟಿ ಹೋಗಿ ಇದೇ ಶಿವಾನಂದ ಸರ್ಕಲ್ ಅಲ್ಲಿ KCN ಅವ್ರ ಮನೇಲಿ ಶೂಟಿಂಗು. ಬೋಟಿ ಕೇಳಿದ್ರು. ಬೋಟಿಯಿಂದ ಇವತ್ತವರೆಗೂ ಅಲ್ಲೇ ಫುಟ್ಬಾತ್ ಅಲ್ಲಿ ಹೋಟ್ಲು ಮಾಡಿ 93ರಿಂದ ಇವತ್ತು ಒಂದು ದೊಡ್ಡ ಒಂದು ಸಂಸ್ಥೆ, ದೊಡ್ಡ ಒಂದು ಹೋಟ್ಲು ಮಾಡಿದೀನಿ ಅದೇ ಜಾಗದಲ್ಲಿ. ಕರೆದು ನಮ್ಮ ಧರ್ಮ್ ಸಿಂಗ್ ಅವ್ರ ಮಗ ಅಜಯ್ ಸಿಂಗ್ ಅವರು, ಚಂದ್ರು ಮಾಡ್ರಿ ಹೋಟ್ಲು, ನಿಮ್ಗೆ ಒಳ್ಳೆ ಎಲ್ಲ ಹೋಗ್ತೀರ ಅಂತ ಕರೆದು ಬೀಗ ಕೊಟ್ರು. ಇವತ್ತು ಅಲ್ಲಿ ಮಾಡಿ ಈಗ ಒಂದ್ 4-5 ತಿಂಗಳಾಯ್ತು. ತುಂಬಾ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ನಾನು ಇವತ್ತು ನನಗೊಂದು ಹೆಮ್ಮೆ ಆಗತ್ತೆ, ಫುಟ್ಬಾತ್ ಅಲ್ಲಿ ಇದ್ದೆ, ಅಲ್ಲೇ ಹೋಟ್ಲು, ಅಲ್ಲೇ ಶೂಟಿಂಗ್ ಹೋಗಿದ್ದು, ಅಲ್ಲಿಂದ ಹೋಟ್ಲು ಮಾಡಿದ್ದು, ಇವತ್ತು ಈ ಮಟ್ಟಿಗೆ ಬಂದಿದ್ದೀನಿ. ಅದೇ ಎಲ್ಲರ ಆಶೀರ್ವಾದ, ಆ ಮನೆ ಗೌರವ, ಆ ಪ್ರೀತಿ. ಇದ್ರ ಜೊತೆ ನಮ್ಮ ಅಂಬರೀಷ್ ಅಣ್ಣ, ಅಯ್ಯೋ ಅವ್ರು ಕೇಳಲೇಬೇಡಿ. ಅಯ್ಯೋ ನಾವು ಒಂದು 12 ವರ್ಷ ನಿದ್ದೆನೆ ಮಾಡಿಲ್ಲ. ಖುಷಿಯಾಗಿ ಅಲ್ಲಿ ಐಟಮ್ ತಗೊಂಬನ್ನಿ, ಇಲ್ಲಿ ತಗೊಂಬನ್ನಿ, ಗೊತ್ತಲ್ಲ ಅವ್ರದ್ದು ಸಮಯ. ಅವ್ರದ್ದು ಸಾಯಂಕಾಲ 6 ಗಂಟೆ, ಬೆಳಿಗ್ಗೆ 6 ಗಂಟೆ. ಅದರಲ್ಲಿ ನಾವು ಅವ್ರನ್ನ ತುಂಬಾ ಅವ್ರ ಜೊತೆ ಒಂದು 10 ವರ್ಷ ಸ್ಪೆಂಡ್ ಮಾಡಿದೆ. ನಮ್ದು ಅವಾಗ ಮಧ್ಯಾಹ್ನ ಚಿಕ್ಕ ಹೋಟ್ಲಲ್ಲಿ ಫುಟ್ಪಾತ್. ಸೊ ಮಧ್ಯಾಹ್ನ ಅಡಿಗೆ ಮಾಡ್ಬಿಡ್ತಾ ಇದ್ವಿ. ಸೊ ಮಾಡ್ಬಿಟ್ಟು ಅಂಬರೀಷ್ ಅಣ್ಣ ಫೋನ್ ಮಾಡ್ಬಿಡೋ ಲ್ಯಾಂಡ್ಲೈನ್ಗೆ, ನಾಡಿಗಳು ತಗೊಂಬಿಡ ಒಂದು 50 ಜನಕ್ಕೆ, 10 ತಂದ್ಬಿಡು, 10 ಎಲ್ಲ ಮಾಡ್ಕೊಂಡು ತೊಗೊಂಡೋಗಿ ಕೊಡ್ತಾ ಇದ್ದೆ. ರಾತ್ರಿ ಆಗ್ತಾ ಗೊತ್ತಿಲ್ಲ, ನಮ್ಗೆ ಬೆಳಿಗ್ಗೆ ಆಯ್ತು ಗೊತ್ತಿಲ್ಲ. ಹೋಗ್ತಾ ಇರೋದು ಅವ್ರ ಜೊತೆ 10-12 ವರ್ಷ ಅವ್ರ ಜೊತೆ ಕ್ಯಾರಿ ಮಾಡಿದೆ. ಸೊ ಯಜಮಾನ್ರ ಮನೆಗೆ ಇವತ್ತು ನಂದು ಅವ್ರದ್ದು ಬಾಂಧವ್ಯ ಹಂಗೆ ಇದೆ. ನಮ್ಗೆ ಇವಾಗ ನಮ್ ಚಿಕ್ಕ ಬಾಸು ಅವ್ರಿಲ್ಲ ಅಂದಲ್ಲ, ಅವ್ರು ಕೇಳಿದ ಒಂದೊಂದು ಅಡಿಗೆ, ಅವ್ರು ಕೇಳಿದ ಪ್ರೀತಿ, ಅವ್ರು ಮಾಡಿದ್ದು ಒಂದು ನೋಡಿ ಅಲ್ಲಿಂದ ಮಾಡಿದ್ರು. ನಮ್ಗೆ ಯಾರು ಮಾಡೋದಕ್ಕೆ, ಅವ್ರೇನು ಅಲ್ಲೇ ಮಾಡೋದಕ್ಕೆ ಯಾರೋ ಒಬ್ಬರು ಬಟನ್ ಕಟ್ಟು ಅಡಿಗೆ ಮಾಡ್ಬೋದಾಗಿತ್ತು. ಅವ್ರು ಶ್ರಮ ಪಡ್ತೀನಿ, ನನ್ಗೆ ಅಡಿಗೆ ಹೇಳ್ಕೊಡು ಅಂದ್ರು. ನಾನು ಹೇಳ್ಕೊಟ್ಟೆ, ವಿಡಿಯೋ ಮಾಡಿ ಕಳಿಸ್ದೆ, ಅಡಿಗೆ ಮಾಡಿದ್ರು. ಒನ್ ಮೋರ್ ಅದ ತಿಂದು ನೆಕ್ಸ್ಟ್ ಡೇ ಫೋನ್ ಮಾಡಿದ್ರು. ನಮ್ಗೆ ಅದಕ್ಕಿಂತ ಆನಂದ ಯಾವ್ದಿದೆ ಸರ್? ಯಾವ್ದು ದುಡ್ಡು ಕೊಟ್ಟರು ಸಿಗಲ್ಲ. ಯಾವ ಪ್ರೀತಿ ಬೇಕು. ಎಷ್ಟೋ ಜನರಿಗೆ ಲೈಕ್ ಇವಾಗ ಚಿಕ್ ಬಾಸ್ ಅಂತ ಹೇಳಿದ್ರು, ಯಾರ ಬಗ್ಗೆ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಅಪ್ಪು ಸರ್ ಅವರು ನಮ್ ಚಂದ್ರ ಸರ್ಗೆ ಕಾಲ್ ಮಾಡಿ ರೆಡ್ ಕಲರ್ ಮಟನ್ ಸಾರ್ ಮಾಡಿ 100 ಜನಕ್ಕೆ ಅದು ಸೌದೆ ಒಲೆಯಲ್ಲಿ ಮಾಡ್ಬೇಕು. 100 ಜನಕ್ಕೆ ಮಟನ್ ಸಾರ್ ಮಾಡ್ಕೊಡಿ. ಬಾತ್ ಬೆಳಿಗ್ಗೆ ವಿಡಿಯೋ ಮಾಡ್ತೀನಿ, ಕಳಿಸ್ತೀನಿ, ನೋಡ್ಬಿಟ್ಟು ಆಮೇಲೆ ಹೇಳಿ ಕಳಿಸ್ತೆ. ಖುಷಿ ಪಟ್ರು, ಮಾಡಿದ್ರು. ಮಾಡಾದ್ಮೇಲೆ ಫೋನ್ ಮಾಡಿದ್ರು. ಸರ್ ನಮ್ಗೊಂದು ಒಳ್ಳೆ ಸ್ನೇಹಿತ, ಒಳ್ಳೆ ಹಿತೈಷಿ. ಒಡನಾಟ ಹೆಂಗಿತ್ತು ಸರ್? ನಾವು ಒಂದೇ ತಟ್ಟೆಲಿ ಊಟ ಮಾಡಿದೀವಿ, ಒಂದೇ ಬೆಡ್ ಅಲ್ಲಿ ಮನಗಿದೀವಿ. ಎಲ್ಲೋದ್ರು ನಮ್ ಕರ್ಕೊಂಡೋಗ. ಮೊನ್ನೆ ಈ ಗಂಧದ ಗುಡಿ ಶೂಟಿಂಗ್ ಟೈಮಲ್ಲಿ ನಾನೇನಂದ್ರೆ, ನಂಗೆ ಫಾರೆಸ್ಟ್ ಅಂದ್ರೆ ತುಂಬಾ ಇಷ್ಟ ಬಾಸ್, ನಾನು ಬರ್ತೀನಿ ಅಂದೆ. ದಾಂಡೇಲಿ ಶೂಟಿಂಗು ಏನಂತ ಅವ್ರು ಗಡಿಬಿಡಿಲಿ ಮರ್ತ್ಬಿಟ್ಟು ಹೊಟ್ಟೋಗ್ಬಿಟ್ರು. ಬೆಳಿಗ್ಗೆ ಏರ್ಪೋರ್ಟ್ ಇಳಿದಿಲ್ಲ. ಚಂದ್ರು ಸಾರಿ ಚಂದ್ರು, ಏನ್ ಚಂದ್ರು ನಾನು ಮಿಸ್ ಮಾಡ್ಬಿಟ್ಟೆ, ನೀವು ದಯವಿಟ್ಟು ಇಮಿಡಿಯೇಟ್ ಆಗಿ ಫ್ಲೈಟ್ ಟಿಕೆಟ್ ಮಾಡಿ, ಸ್ವಾಮಿಗೆ ಹೇಳ್ಬಿಟ್ಟು ಫ್ಲೈಟ್ ಟಿಕೆಟ್ ಮಾಡಿಸ್ಬಿಡ್ತೀನಿ, ಬೆಳಗ್ಗೆ ಬಂದು ನಾನು ಅಲ್ಲಿಂದ ಗಾಡಿ ಕಳಿಸ್ತೆ.
ನಾನು ಬೇಡ ಫ್ಲೈಟ್ ಟಿಕೆಟ್ ಏನು ಬೇಡ, ನಾನು ಟ್ರೈನಲ್ಲಿ ಹುಬ್ಳಿಗೆ ಬರ್ತೀನಿ. ಇನ್ನು ಹುಬ್ಳಿಗೆ ಬರೋಕ್ಕೆ ಇನ್ನೂ ಒಂದು 50 ಮಿನಿಟ್ಸ್ ಇದೆ, ಒಂದು ಅರ್ಧ ಗಂಟೆ ಮುಕ್ಕಾಲು ಅವರ್ ಇದೆ. ಒಂದು 20 ಫೋನ್ ರೀಚ್ ಆದ್ರ ಇಮಿಡಿಯೇಟ್ ಕಾರ್ ಕಾಯ್ತಾ ಇದೆ. ಯಾರು ತೋರಿಸ್ತಾರೆ ಸರ್, ನಾವು ಯಾರು ಸರ್ ಅವ್ರಿಗೆ? ಇಡೀ ದಾಂಡೇಲಿಲಿ ಇರೋರ್ಗೆಲ್ಲ ಹೇಳ್ಬಿಡ್ರೆ ಒಳ್ಳೆ ಕುಕ್ ಬರ್ತಾ ಇದ್ದಾರೆ, ನಿಮ್ಗೆಲ್ಲ ಗೊತ್ತು, ಟಿವಿಲೆಲ್ಲ ಬಂದವ್ರೆ, ನಮ್ಮ ಭಟ್ರು ಬರ್ತಾ ಇದ್ದಾರೆ ನೋಡಿ ನೋಡಿ. ಏನು ಸರ್ ವೆಲ್ಕಮ್ ಅಲ್ಲಿ ಹೋದಾಗ ದಾಂಡೇಲಿ ಆ ಗೌರವ ಆ ಪ್ರೀತಿ ಯಾರು ಹೇಳ್ತಾರೆ ಸರ್? ಹಿಂಗೆ ಸುವರ್ಣ ಚಾನಲ್ ಒಂದು ಓಪನ್ ಆಯ್ತು ನಮ್ಮ ಹೋಟೆಲ್ ಪಕ್ಕದಲ್ಲೇ. ಅವ್ರು ಅಲ್ಲಿ ಗೆಸ್ಟ್ ಆಗಿ ಬಂದಿದ್ರು ಆಗ. ಸೊ ನಾನು ಅವತ್ತು ನಮ್ಮ ಮನೇಲಿ ಒಬ್ರು ಯಾರೋ ಎಕ್ಸ್ಪೈರ್ ಆಗಿಬಿಟ್ಟಿದ್ರು, ಅಲ್ಲಿ ಹೋಗಿದ್ದು. ಸರ್ ಬಂದವ್ರಿಗೆಲ್ಲ ನಂದೇ ರೀ ಹೋಟ್ಲದು, ಚಂದ್ರು ನಮ್ಮ ಕ್ಲೋಸ್ ಫ್ರೆಂಡು, ಅವ್ರು ನಮ್ಮನೆಯವರು. ಆ ಜಂಬ ಹೇಳಿದಾಗ ನಮಗೂ ಒಂದು ಹೆಮ್ಮೆ ಆಗತ್ತೆ. ನಾವು ಜಂಬ ಅನ್ಕೊಬೋದು, ಇಲ್ಲ ಅದೊಂದು ಹೆಮ್ಮೆ. ಅವ್ರು ಅಷ್ಟು ಹೇಳೋದಕ್ಕೆ ಯಾರು ಸರ್ ಅವರು? ಬೇರೆಯವ್ರಾದ್ರೆ ಕೇಳಿದ್ರೆ ಯಾರೋ ಗೊತ್ತೇ ಇಲ್ಲ ಅಂತಾರೆ. ಅಂಥ ಟೈಮಲ್ಲಿ ನಮ್ಮನ್ನ ಹೇಳಿ ಅದು ಪಬ್ಲಿಸಿಟಿ, ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ನಮಗೊಂದು ಹೆಮ್ಮೆ ಅಲ್ವಾ? ಆ ಪ್ರೀತಿ ತೋರಿಸೋದು ಯಾರು ಇಲ್ಲ ಸರ್. ನನಗೆ ಆ ಗೌರವ, ಆ ಭಾವನೆ. ಇವಾಗ ಗಂಧದ ಗುಡಿ ಶೂಟ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಫಾರೆಸ್ಟ್ ಅಲ್ಲಿ ಒಂದು ಸ್ಪಾಟಿಗೆ ಹೋಗಿದ್ರಿ. ಸೊ ಫಾರೆಸ್ಟ್ ಅಲ್ಲಿ ಕ್ಯಾಂಪಿಂಗ್ ಮಾಡ್ಕೊಂಡು ಅಥವಾ ಅಡಿಗೆ ಮಾಡಿರೋ ಅನುಭವ ಏನಾದ್ರು ಇದೆಯಾ? 100% ಮಾಡಿದ್ವಿ. ರಾತ್ರಿ ಒಂದು 6:30 ಆಗೋಯ್ತು. ನಾನೆಲ್ಲ ನೈಟ್ ಶೂಟಿಂಗ್ ಮಾಡೋಣ ಅನ್ಬಿಟ್ರು ಡೈರೆಕ್ಟ್ರು. ಐಟಮ್ ತರಿಸಿದ್ದು ಅಲ್ಲೇ ಅಡಿಗೆ ಮಾಡಿದ್ದು. ಮಟನ್ ಬಿರಿಯಾನಿ ಮಾಡ್ಕೊಟ್ಟೆ, ನಾಟಿ ಕೋಳಿ ಸಾರು ಮಾಡಿಸ್ದೆ. ಖುಷಿಯಾಗಿ ತಿಂದು 1 more ಅಂತ ಅಂದ್ರು. ಅದು ಅಲ್ಲಿರೋರೆಲ್ಲ ಬಂದು ಆಮೇಲೆ ನೋಡಿದ ಅಲ್ಲೂ ಒಂದು 5-6 ಕಡೆ ಈ ಕಾಡು ಜನಗಳ ಮಧ್ಯದಲ್ಲಿ ಅವ್ರ ಮನೆಗಳಲ್ಲಿ ಅಡಿಗೆ ತಿಂದಿದ್ವಿ, ಊಟ ತಿಂದು ನೆಲದಲ್ಲಿ ಕೂತ್ಕೊಂಡು ತಿಂದಿದೀವಿ. ನಮ್ಗೇನಿದೆ ನೆಲದಲ್ಲಿ ಎಲೆ ಹಾಕೊಂಡು ಹಳೆ ಕಾಲದ ತರ ತಿಂದಿದೀವಿ. ಅಂದ್ರೆ ತಾನೊಬ್ಬ ಸ್ಟಾರ್ ಇಲ್ಲ ಸರ್, ನಿಮ್ಗೆಲ್ಲ ಸುಮಾರು ಆರ್ಟಿಕಲ್ಗಳೆಲ್ಲ ಬಂದಿದೆ. ಅದೆಲ್ಲ ಆತರ ಸಣ್ಣ ಆ ಒಂದು ಗುಣ ಇದೆಯಲ್ಲ, ಅದು ಕೋಟಿ ಕೊಟ್ಟರು ಸಿಗಲ್ಲ. ಆಮೇಲೆ ಆ ತಂದೆ ಅವರು ಒಂದು ದಿನಾನು ಒಬ್ಬರಿಗೆ ಅಂದವ್ರಲ್ಲ, ನಮ್ಮನ್ನೆಲ್ಲಾನು ಬನ್ರಿ ಹೋಗ್ರಿ ಅಪ್ಪಾಜಿ ಅಂತಿದ್ರು. ಸೊ ನಾವು ಇವತ್ತು ನಾವೆಲ್ಲರಿಗೂ ಅಪ್ಪಾಜಿ ಅಂತೀವಿ. ನಾವು ಆ ಸ್ಫೂರ್ತಿಲಿ ಬಂದಿದೀವಿ, ಅವ್ರು ಹೇಳ್ಕೊಟ್ಟಿದ್ದ ದಾರಿಲಿ ನಡೀತಿದೀವಿ. ದೇವ್ರು ಅದಕ್ಕೆ ಚೆನ್ನಾಗಿಟ್ಟಿದ್ದಾನೆ ಅನ್ಸುತ್ತೆ. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.